ಇವತ್ತು ಅಣ್ಣವ್ರು ಬಂದಿದ್ರೆ, ಅನಿಲ್ ಅಣ್ಣವರು, ಆನಂದ್ ಅಣ್ಣವರು ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ರು, ಕಣ್ಣಲ್ಲಿ ನೀರ್ ಹಾಕೊಂಡ್ ಬಂದ್ಬಿಟ್ರು ಅವರು. ಅಣ್ಣ ಹೆಂಗಣ ಸಾಧ್ಯ ಇದು? 140 ಜನ ಅಂತೀರಾ, ಸರ್ಕಾರದಿಂದ ಅನುದಾನ ಇಲ್ಲ ಅಂತೀರಾ, MLA MP ಗಳು ಸಪೋರ್ಟ್ ಮಾಡಿಲ್ಲ ಅಂತೀರಾ, ರಸ್ತೆಗೆ ಹೋಗಿ ಕಲೆಕ್ಷನ್ ಮಾಡಲ್ಲ ಅಂತೀರಾ, ಆದ್ರೂ ಇಷ್ಟು ಜನನ ನೀವ್ ಹೆಂಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ? ನಿಮ್ಮಪ್ಪ ಏನಾದ್ರು ಕೋಟ್ಯಾಧಿಪತಿನ ಅನ್ನೋ ಪ್ರಶ್ನೆ ಒಂದಷ್ಟು ಜನಕ್ಕೆ ಇರುತ್ತೆ. ನಮ್ಮಪ್ಪ ಕೋಟ್ಯಾಧಿಪತಿನೇ. ಯಾಕಂದ್ರೆ ನಾನೇನು ತುಂಬಾ ಓದಿರೋನು ಅಲ್ಲ, ಕೋಟ್ಯಾಧಿಪತಿನೂ ಅಲ್ಲ. ನನಗನ್ಸಿರೋದು ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದೀನಿ. ಇವ್ರಿಗೆಲ್ಲ ಒಳ್ಳೇದ್ ಮಾಡಿದಾನಂತೆ. ಈ ಪೊಲಿಟಿಷಿಯನ್ಸ್ ಹಿಂದೆ ಇರೋರೆಲ್ಲ ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಿಲ್ಲ, ಆದ್ರೆ ಇವನಿಂದ ಇರೋ ಫ್ಯಾನ್ಸ್ ಮಾತ್ರ ಪಕ್ಕಾ ಒರಿಜಿನಲ್. ಶನೇಶ್ವರ ಪ್ರಚೋದಯಾತು. ನವಗ್ರಹಗಳಿಗೆ ಅಧಿಪತಿಯಾದಂತ ದೇವನ ಅಡಿ ದಾವರಗಳಿಸಿದ ಗುರು ವೀರಭದ್ರ ಗದ್ದಿಗೆಯನ್ನು ಬಿಟ್ಟು ಈ ಪ್ರೀತಿ, ಈ ವಿಶ್ವಾಸ, ಈ ಸಹನೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ನನಗೆ. ನನ್ಗೆ ನಿಜವಾಗ್ಲೂ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿದ್ದಂತ ಒಬ್ಬ ಸಣ್ಣ ಟ್ಯಾಕ್ಸಿ ಡ್ರೈವರ್ ಅನ್ನ ಇವತ್ತು ಜನಸ್ನೇಹಿ ಯೋಗೇಶ್ ಮಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಮನೆ ಮಗ ಅನ್ನೋ ರೀತಿಯಲ್ಲಿ ನಮ್ಗೆ ಪ್ರೀತಿ ಕೊಡ್ತಿದ್ದೀರಿ. ನಿಜವಾಗ್ಲೂ 7 ಜನ್ಮ ಹುಟ್ಟಿ ಭೂಮಿಯಿಂದ ಬರ್ಬೇಕು ಅಂತ. ನಾನು ಹೇಳ್ತೀನಿ 100 ಜನ್ಮ ಹುಟ್ಟಿದ್ರು ನಾನು ಇದೇ ಭೂಮಿಲಿ ಹುಟ್ಟಬೇಕು. ಕಾರ್ಯಕ್ರಮ ಬಂದು ಬಹಳ ಸಂತೋಷ ಇದೆ. ಅದು ನನಗೆ ಧರ್ಮ ಶನೀಶ್ವರ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ. ದೇವರು ಎಲ್ಲಾ ರೀತಿಯಲ್ಲೂ ಅಂದ್ರೆ ದೇವರು ಅಂದ್ರೆ ಹೆಸರು ದೇವರೇ ಇರ್ಬೋದು, ನಾಮ ಅಂದ್ರೆ ದೇವರೊಬ್ಬನೇ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಎಲ್ಲ ಇರ್ತಕ್ಕಂಥ ಎಲ್ರಿಗೂ ಸಿಗಲಿ. ನಿಜವಾಗ್ಲೂ ನಾನು ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ, ಮಾತು ಬರ್ತಾ ಇಲ್ಲ. ಅಷ್ಟು ಸಂತೋಷ ಆಯ್ತು ನನಗೆ. ನಾವು ಮಾಡ್ತಿರೋ ಸೇವೆ ಎಷ್ಟು ಜನಕ್ಕೆ ಇಷ್ಟ ಆಗ್ತಿದೆ, ದಯವಿಟ್ಟು ಜೋರ ಒಂದ್ಸರಿ ಕಾಸು ಮಾಡಿ. ನೋಡಿ, ಈ ಪ್ರೀತಿ ಸಂಪಾದನೆ ಮಾಡ್ಬೇಕಂತಾನೆ ಆಸೆ, ಬೇರೆ ಏನೂ ಇಲ್ಲ. ಇವತ್ತು ಜನಸ್ನೇಹಿ ಆಶ್ರಮ ಅಂತ ಶುರು ಮಾಡಿ ಎಲ್ಲೋ ಬೀದಿಯಲ್ಲಿ ಊಟ ಇಲ್ಲದೆ ನರಳಾಡುವಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು 140 ಜನ ದೇವ್ರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದೀವಿ ಅಂದ್ರೆ ಒಂದೇ ಒಂದು ನಂಬಿಕೆ. ಏನ್ ನಂಬಿಕೆ ಗೊತ್ತಾ? ದೇವ್ರ ಕೈ ಬಿಟ್ರು ಜನ ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮ್ಗೆ. ದೇವ್ರು ನಿಮ್ಮಂತ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ. ದೇವ್ರು ಯಾವಾಗ್ಲೂ ನಮ್ ಜೊತೆ ನಿಂತ್ಕೊಳಕ್ ಆಗಲ್ಲ. ಯಾಕಂದ್ರೆ ದೇವ್ರಿಗೆ ಸುಮಾರು ಕೆಲಸ ಇದೆ. ಈ ಕರ್ನಾಟಕದಲ್ಲಿ, ಈ ದೇಶದಲ್ಲಿ ಸಾಕಷ್ಟು ಜೀವಿಗಳಿದಾವೆ, ಮನುಷ್ಯರಿದ್ದಾರೆ. ಎಲ್ಲರಿಗೂ ಸಹಾಯ ದೇವರೇ ಮಾಡ್ಬೇಕಾಗಿರೋದ್ರಿಂದ ನಮಗ್ ಕಷ್ಟ ಅಂದಾಗ ದೇವ್ರು ಬರೋದಕ್ಕಾಗಲ್ಲ. ದೇವ್ರ ತರ ರೂಪದಲ್ಲಿ ನೀವುಗಳು ಬಂದು ನಮಗೆ ಸಹಾಯ ಮಾಡ್ತಿದ್ದೀರಾ, ಸಹಕಾರ ಕೊಡ್ತಿದ್ದೀರಾ, ಆಶೀರ್ವಾದ ಮಾಡ್ತಿದ್ದೀರಾ. ನಾವು ಎಷ್ಟೇ ಜನ್ಮ ಬಂದು ತೀರ್ಸೋದಕ್ಕಾಗಲ್ಲ. ನಾವು ಬಹಳ ಹೆಮ್ಮೆ ಪಡ್ತೀವಿ. ನಿಜವಾಗ್ಲೂ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ಒಂದೇ ಒಂದು ಮನವಿ ಏನಪ್ಪಾ ಅಂದ್ರೆ, ದಯವಿಟ್ಟು ಯಾರು ಕೂಡ
ತಂದೆ ತಾಯಿನ ಕೊನೆಗಾಲದಲ್ಲಿ ಬೀದಿ ಕೇಳಬೇಡಿ. ಇದು ಒಂದು ನಾನು ಯಾವಾಗ್ಲೂ ಮನವಿ ಮಾಡ್ಕೊಂತೀನಿ. ಇವತ್ತು ನಾವು ಆಶ್ರಮ ಮಾಡಿರ್ಬೋದು, ನೂರಾರು ಜನಕ್ಕೆ ನಾವು ಊಟ ಕೊಡ್ತಿರ್ಬೋದು, ಆದ್ರೆ ನಾವು ಕೊಡ್ತಿರೋದಲ್ಲ, ಭಗವಂತ ಕೊಟ್ಟಂತ ತುತ್ತನ್ನ, ಈಗ ಭಗವಂತನ ಕೆಲಸ ಏನಪ್ಪಾ ಅಂದ್ರೆ ನಮ್ ತಟ್ಟೆ ಊಟ ಕೊಟ್ರೆ ಅದನ್ನ ನಾವು ಒಬ್ಬರೇ ತಿಂದೆ ನಮ್ ತಟ್ಟೆಲಿ ಇರ್ತಕ್ಕಂಥ ಒಂದು ತುತ್ತನ್ನ ಇನ್ನೊಬ್ಬರಿಗೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇರೋದು. ನೋಡಿ, ಒಳ್ಳೆ ಚೆನ್ನಾಗಿ ಓದಿ ವಿದೇಶಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಕೊನೆಗಾಲದಲ್ಲಿ ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕ್ಲಿಲ್ಲ ಅಂದ್ರೆ ಅವ್ರು ಎಷ್ಟು ಓದಿ ಏನ್ ಪ್ರಯೋಜನ? ಇವತ್ತು ನೋಡಿ, ಗಾರೆ ಕೆಲಸ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ, ಅವ್ರು ಯಾರು ತಂದೆ ತಾಯಿ ತಗೊಂಡು ಅನಾಥಾಶ್ರಮಕ್ಕೆ ಸೇರಿಸ್ತಾ ಇಲ್ಲ. ಎಲ್ಲ ಡಾಕ್ಟ್ರು, ಇಂಜಿನಿಯರ್ಗಳು, ಕಲೆಕ್ಟರ್ಗಳು, ಒಳ್ಳೊಳ್ಳೆ ದುಡ್ಡಿರೋಂಥ ವ್ಯಕ್ತಿಗಳು ತಂದೆ ತಾಯಿನೇ ಬೇಡ ಅಂತ ತಗೊಂಡ್ಬಂದು ಕಸದ ತರ ಬಿಸಾಕ್ತಾ ಇದಾರೆ ಅಣ್ಣ. ಇವತ್ತು ಅಣ್ಣವ್ರು ಬಂದಿದ್ರೆ, ಅನಿಲ್ ಅಣ್ಣವರು, ಆನಂದ್ ಅಣ್ಣವರು ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ರು, ಕಣ್ಣಲ್ಲಿ ನೀರ್ ಹಾಕೊಂಡ್ ಬಂದ್ಬಿಟ್ರು ಅವರು. ಅಣ್ಣ, ಹೆಂಗಣ ಸಾಧ್ಯ ಇದು? 140 ಜನ ಅಂತೀರಾ, ಸರ್ಕಾರದಿಂದ ಅನುದಾನ ಇಲ್ಲ ಅಂತೀರಾ, MLA MP ಗಳು ಸಪೋರ್ಟ್ ಮಾಡಿಲ್ಲ ಅಂತೀರಾ, ರಸ್ತೆಗೆ ಹೋಗಿ ಕಲೆಕ್ಷನ್ ಮಾಡಲ್ಲ ಅಂತೀರಾ, ಆದ್ರೂ ಇಷ್ಟು ಜನನ ನೀವ್ ಹೆಂಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ? ನಿಮ್ಮಪ್ಪ ಏನಾದ್ರು ಕೋಟ್ಯಾಧಿಪತಿನ ಅನ್ನೋ ಪ್ರಶ್ನೆ ಒಂದಷ್ಟು ಜನಕ್ಕೆ ಇರುತ್ತೆ. ನಮ್ಮಪ್ಪ ಕೋಟ್ಯಾಧಿಪತಿನೇ. ಯಾರು ಹೇಳಿ? ಶನೇಶ್ವರ ಸ್ವಾಮಿಯವರು. ಶನೇಶ್ವರ ಸ್ವಾಮಿ ಅನ್ನೋರು ಈ ಭೂಮಂಡಲದ ಆಸ್ತಿ. ಅವರ ಮಗ ಅಂತ ಭಾವಿಸಿದೀನಿ ನಾನು. ಯಾಕಂದ್ರೆ ಆ ಸ್ವಾಮಿ ಒಲೆಯೋದು ಯಾರಿಗೆ ಗೊತ್ತಾ? ಅಭಿಷೇಕ ಮಾಡಿದವ್ರಿಗಲ್ಲ, ದುಡ್ಡಿರೋರ್ಗಲ್ಲ, 100 ಎಕರೆ 200 ಎಕರೆ ಜಮೀನ್ ಇರೋರ್ಗಲ್ಲ. ಯಾರು ನ್ಯಾಯ, ನಿಷ್ಠೆ, ನಿಯಮ, ಪ್ರಾಮಾಣಿಕತೆಯಿಂದ ನಡೀತಾರಲ್ಲ ಅವ್ರ ಮನೆಗೆ ನೀವು ಕರೆಯೋದೇ ಬೇಡ ದೇವ್ರನ್ನ, ಅವರೇ ಬಂದು ಕೂತ್ಕೊಂಡ್ಬಿಡ್ತಾರೆ. ನನ್ನ ಹತ್ರ 100 ಎಕರೆ ಅಲ್ಲ, ನೀವು ನಂಬಲ್ಲ, ಒಳ್ಳೆ ಆಯುಧ ಕೊಟ್ಟಿದ್ರೆ ಕೈಯೇ, ನಂದು 30-40 ಸೈಟ್ ಕೂಡ ಇಲ್ಲ, ಸತ್ರೆ ಊಟ ಹಾಕಕ್ಕೆ ಜಾಗ ಕೂಡ ಇಲ್ಲ. ಯಾಕೆಂದ್ರೆ ನಾನು ಮನ್ಸು ಮಾಡಿದ್ರೆ 10 ಎಕರೆ ಬೇಕಾದ್ರೂ ತಗೋಬೋದಾಗಿತ್ತು. ಜನ ನಂಗೆ ಪ್ರೀತಿ ಕೊಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ, ಅದ್ರ ಅವಶ್ಯಕತೆ ನನಗಿಲ್ಲ. ಈ ಭೂಮಂಡಲನೇ ಆಳುವಂತ ಶನೇಶ್ವರ ಸ್ವಾಮಿನೇ ನನ್ನ ಜೊತೆ ಇರುವಾಗ ನನ್ಗೆ ಯಾಕ್ರಿ ಆಸ್ತಿ? ನೋಡಿ, ನಾವು ಸತ್ತಾಗ ದುಡ್ಡು ನಮ್ಮ ಹಿಂದೆ ಬರೋದಿಲ್ಲ. ನಾವು ಸತ್ತಾಗ ಬರ್ಬೇಕಾಗಿರೋದು ಪ್ರತಿಯೊಬ್ಬರು ಕೈಯಿಂದ ಒಂದೊಂದಿಗೆ ಮಣ್ಣು. ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ಕೋಟಿ ದುಡ್ಡಿದ್ರು ನಾವು ನೋಡಿ, ನಮ್ಮ ಹತ್ರ ಎಷ್ಟೇ ಕೋಟಿ ದುಡ್ಡು ಇರ್ಬೋದು, ಚಿನ್ನ ತಟ್ಟೆ ಇರ್ಬೋದು, ತಟ್ಟೆಯಲ್ಲಿ ಊಟನೇ ಮಾಡ್ಬೋದು. ಜೊತೆಗೆ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ಳಿ, ತಟ್ಟೆ ಅಂದ್ರೆ ನಾವು ಊಟ ಮಾಡಿದ್ಮೇಲೆ ನೀರಲ್ಲೇ ಕೈ ತೊಳಿಬೇಕು, ತುಪ್ಪದಲ್ಲಿ ಕೈ ತೊಳಿಯಕ್ ಆಗತ್ತಾ? ಎಷ್ಟು ಜನದ ಮನೇಲಿ ಆಗುತ್ತೆ ಹೇಳಿ ನೋಡೋಣ. ದುಡ್ಡಿರೋರ್ ಮನೇಲಿ ತುಪ್ಪದಲ್ಲಿ ಕೈ ತೊಳಿಯೋಕೆ ಸಾಧ್ಯ ಇದೆಯಾ? ಹಾಗಾಗಿ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಮನ್ಸು ಮಾಡಿದ್ರೆ ಯಾವ್ದಾರ ಸಿನಿಮಾ ಸ್ಟಾರ್ನ ಕರಿಬೋದಾಗಿತ್ತು, ಒಬ್ಬ ಸಣ್ಣ ಸೇವಕರನ್ನ ಕರೆದು ಇಷ್ಟು ಗೌರವ ಕೊಟ್ಟಿದ್ದೀರಿ. ಆಮೇಲೆ ನನ್ನ ಮಾತಿಂದ ಯಾರಿಗಾದ್ರೂ ನೋವಾಗಿದ್ರೆ, ಬೇಜಾರಾಗಿದ್ರೆ, ತಪ್ಪು ಅನ್ಸಿದ್ರೆ ಕ್ಷಮೆ ಇರಲಿ. ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ನಾನೇನು ತುಂಬಾ ಓದಿರೋನು ಅಲ್ಲ, ಕೋಟ್ಯಾಧಿಪತಿನೂ ಅಲ್ಲ. ನನಗೆ ಅನ್ಸಿರೋದು ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೆ ಮಾಡಿ. ನಮಸ್ಕಾರ.